ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆದ್ಮೇಲೆ BDCC ಬ್ಯಾಂಕಿನ ಇವತ್ತು ಕೊನೆ ದಿನ ನಾಮಪತ್ರ ಸಲ್ಲಿಸೋದಕ್ಕೆ, ಹೀಗಾಗಿ ಎಲ್ಲ ಕಡೆಯಿಂದಲೂ ಜೋರ್ದಾರಾದಂಥ ಒಂದು ನಾಮಪತ್ರ ಸಲ್ಲಿಕೆ ಮಾಡೋದು ಕಾರ್ಯಕ್ರಮ ನಡೀತಾ ಇದ್ದಾವೆ. ಆದರೂ ಒಂದು 4-5-6 ಕಡೆ ಅವಿರೋಧ ಆಗ್ತಾವೇನೋ ಅನ್ನುವಂಥದ್ದು, ಅದರಲ್ಲೂ ಗೋಕಾಕ್ ಮತ್ತು ಅರಬಾವಿ ಎರಡೂ ಕ್ಷೇತ್ರಗಳು ಅವಿರೋಧ ಆಗ್ತಾವೆ ಅನ್ನುವಂಥದ್ದು ಸ್ಪಷ್ಟ ಆಗ್ತಾಯಿದೆ. ವರದಿಗಳು ಆ ರೀತಿ ಬರ್ತಾ ಇದ್ದಾವೆ. ವಿಶೇಷವಾಗಿ ಗೋಕಾಕ್ ಮತ್ತು ಅರಬಾವಿ ಭಾಗದ PKPS ಸದಸ್ಯರೆಲ್ಲ ನ್ಯಾಷನಲ್ ಸ್ಟೂಡೆಂಟ್ ಫೆಡರೇಷನ್ದಲ್ಲೇ ಅವರ ಒಂದು ಆಶ್ರಯದಲ್ಲೇ ಒಂದು ಚರ್ಚೆಯನ್ನು ಮಾಡೋ ದೃಶ್ಯಗಳು ಬರ್ತಾ ಇದ್ದಾವೆ. ಇದರರ್ಥ ಈಗಾಗಲೇ ನಮ್ಮ ಭಾಷೆ ಜಾರಕಿಹೊಳಿ ಅವರು ಒಮ್ಮತದ ಅಭ್ಯರ್ಥಿಗಳನ್ನು ನಾವು ಆಯ್ಕೆ ಮಾಡ್ತೀವಿ ಎರಡೂ ಕ್ಷೇತ್ರಗಳಿಗೆ. ಒಮ್ಮತ ತೆಗೆದುಕೊಳ್ಳೋ ಪೂರ್ವದಲ್ಲೇ ಅಲ್ಲಿ ಹಿರಿಯರು, ಇನ್ನುಳಿದವರು, ಆಕಾಂಕ್ಷಿಗಳು ಅವರೆಲ್ಲರ ಜೊತೆ ಚರ್ಚೆ ಮಾಡಿದ್ದೀವಿ. ಒಬ್ಬರು ಫಾರ್ಮ್ ಇದ್ದಂಥ 4-6 ಜನರಲ್ಲಿ ಅತ್ಯಂತ ಯೋಗ್ಯರಿದ್ದಾರೆ, ಅವರನ್ನು ನಾವು ಆಯ್ಕೆ ಮಾಡಿ ಕಳಿಸ್ತೀವಿ ಅನ್ನುವಂಥ ಮಾತನ್ನು ಕಾಂಪಿಟೇಷನ್ ಮಾಡಿಸ್ತೀವಿ ಗೋಕಾಕ್ ಮತ್ತು ಅರಬಾವಿ ಭಾಗ. ಅಂದರೆ ಇದರ ಅರ್ಥ ಏನಪ್ಪ ಅಂದ್ರೆ ಅಲ್ಲಿ ಇನ್ನೊಬ್ಬರು ಅಲ್ಲಿಲ್ಲ, ಒಬ್ಬರ ನಿಲ್ಲುವಂಥದ್ದು ಅವಿರೋಧ ಆಯ್ಕೆ ಆಗ್ತದೆ. ಒಂದು ಮಾಹಿತಿ ಪ್ರಕಾರ ಗೋಕಾಕಕ್ಕೆ ನಮ್ಮ ರಮೇಶ್ ಜಾರಕಿಹೊಳಿ ಮಗ ಅಮರ್ ಅವರು ನಿಲ್ಲಬಹುದೇನೋ ಅನ್ನೋಂಥ ಸಂಶಯಗಳು ಅಥವಾ ವರದಿಗಳು ಬರ್ತಾ ಇದ್ದಾವೆ. ಇನ್ನು ಅದು ಮಧ್ಯಾಹ್ನ 3:00ವರೆಗೆ ಕ್ಲಿಯರ್ ಆಗ್ತದೆ, ಅದು ಮಾತು ಬೇರೆ. ಇನ್ನು ಅರಬಾವಿ ಭಾಗಕ್ಕೆ ಯಾರು ಇರ್ತಾರೋ ಗೊತ್ತಿಲ್ಲ. ಬಟ್ ಒಂದು ಮಾತ್ರ ಏನು ಕ್ಲಿಯರ್ ಆಗ್ತಾಯಿದೆ, ವಿರೋಧಿಗಳಿಗೆ ಅಲ್ಲಿ ಯಾರೂ ನಿಲ್ಲುವುದಕ್ಕೆ ಅಭ್ಯರ್ಥಿಗಳು ಸಿಗ್ತಾ ಇಲ್ಲ ಅನ್ನುವಂಥ ವರದಿಗಳು ಬರ್ತಾ ಇದ್ದಾವೆ ಅವ್ರ ವಿರೋಧಿಗಳಿಂದ. ಹೀಗಾಗಿ ಅಲ್ಲೇ ಅನ್ಅಪೋಸ್ ಗ್ಯಾರಂಟಿ ಎರಡೂ ಕ್ಷೇತ್ರಗಳಲ್ಲಿ ಯಾರಾದರೂ ಇರಲಿ, ಇಬ್ಬರು ಜಾರಕಿಹೊಳಿಯವರ ಮಾನಸ ಪುತ್ರರು ಅನ್ನೋದು ಎಲ್ಲ ಮಾತಿಲ್ಲ. ಅದೇನೋ ಇಲ್ಲಿ ಒಟ್ಟಿನಲ್ಲ